जन्माद्यस्य श्रुतिसुनयमानैकविषयात् तन्त्रस्तन्त्रज्ञो गुरुरपि गुरुर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे जयदं हरिं करोतु मम कल्याणं हरिर्हयमुखाविदः गुरुश्च मध्वनामा मे वरदोऽस्तु निरन्तरं वाणिते करवण्यं वचरणोऽपि सर्वदा मद्वाक्यसरणीर्भूयात् श्रीमदाचार्यभावग समाश्रयेत् गुरुं भक्त्या महाविश्वासपूर्वकं निक्षेपे सर्वभारांश्च गुरोः श्रीपादपङ्कजे सत्यं सत्यं पुनः सत्यं विष्णुतीर्थः प्रसादतः सर्वे कामा भवन्तेव शपथो बिम्बसन्निधो विष्णुतीर्थः कल्पवृक्षो विष्णुतीर्थश्च कामधुक् चिन्तामणिर्विष्णुतीर्थो यतीन्द्रः सर्वकामदः. ಅತ್ಯಂತ ಪರಮ ಪವಿತ್ರವಾಗಿರುವಂತಹ ದಿವಸ. ಇವತ್ತಿನಿಂದ 3 ದಿವಸಗಳ ಕಾಲ ಯಥಾಮತಿಯಾಗಿ ಮಾದನೂರಿನ ಮಹಾಜ್ಞಾನಿಗಳು, ಅಡವಿ ಸ್ವಾಮಿಗಳು ಅಂತ ಹೇಳಿ ಪ್ರಖ್ಯಾತರಾಗಿರುವಂತಹ ಮಾದನೂರು ವಿಷ್ಣುತೀರ್ಥರು ಅವರು ರಚನೆ ಮಾಡಿಕೊಟ್ಟಿರುವಂತಹ ಅತ್ಯದ್ಭುತವಾದ ರಮಾಸ್ತೋತ್ರ ಅಂತ ಇದೆ. ಬಹಳ ಸುಂದರವಾಗಿರುವಂಥದ್ದು, ಪುಟ್ಟದಾಗಿರುವಂತಹ ಕೃತಿ. ಆದರೆ ಅದರ ಅರ್ಥ ವೈಭವ ಬಹಳ ವಿಸ್ತಾರವಾಗಿರುವಂಥದ್ದು. 15 ಶ್ಲೋಕಗಳಲ್ಲಿ ಪರಬ್ರಹ್ಮ ಭಗವಂತ ಅವನ ಮಡದಿಯಾಗಿರುವಂತಹ ಲಕ್ಷ್ಮೀದೇವಿಯ ಅತ್ಯದ್ಭುತವಾದ ಮಹಿಮೆಯನ್ನ ಈ ಸುಂದರವಾದ ಶ್ಲೋಕಗಳಲ್ಲಿ ನಮಗೆ ತಿಳಿಸಿದ್ದಾರೆ. ವಿಷ್ಣುತೀರ್ಥರ ಮಹಿಮೆ ಅಪಾರವಾಗಿರುವಂಥದ್ದು. ಅವರ ಚರಿತ್ರೆಯಲ್ಲಿ ನಾವು ಕಾಣುವಂತಹ ಒಂದು ವಿಶಿಷ್ಟವಾದ ಗುಣ, 4 ಆಶ್ರಮಗಳನ್ನ ಅವರು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಂಥವ್ರು. ಬ್ರಾಹ್ಮಣನಾಗಿರುವಂಥವನು ನಿತ್ಯದಲ್ಲಿ ಕರ್ಮಗಳನ್ನ ಮಾಡಬೇಕು. ಜ್ಞಾನಪೂರ್ವಕವಾಗಿ 50 ವರ್ಷಗಳ ತಮ್ಮ ಜೀವಿತಾವಧಿಯಲ್ಲಿ ತಮ್ಮ ಗುರುಗಳಾದ ಐಜಿ ಸ್ವಾಮಿಗಳು ಅಂತ ಹೇಳಿ ಪ್ರಖ್ಯಾತರಾಗಿರುವಂಥವರು, ಅವರ ವಿಶೇಷವಾದ ಅನುಗ್ರಹವನ್ನು ಪಡೆದಂತಹ ಮಾದನೂರಿನ ವಿಷ್ಣುತೀರ್ಥರು ಬ್ರಹ್ಮಚರ್ಯ, ಗಾರ್ಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ 4 ಆಶ್ರಮಗಳನ್ನ ವಿಶೇಷವಾಗಿ ಆಚರಣೆಯನ್ನ ಮಾಡಿ ಭಗವಂತನ ಅನುಗ್ರಹವನ್ನು ಪಡೆದಂಥವರು. ಅವರು ರಚನೆ ಮಾಡಿಕೊಟ್ಟಿರುವಂತಹ ಅತ್ಯದ್ಭುತವಾದ ಕೃತಿ ಇವತ್ತು ನಾವು ಹೇಳಲಿಕ್ಕೆ ಹೊರಟಿರುವಂಥದ್ದು. ಈ ರಮಾಸ್ತೋತ್ರವನ್ನ ರಚನೆ ಮಾಡಲಿಕ್ಕೆ ಕಾರಣ ಏನು, ಅದರ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರೆ, ವಿಷ್ಣುತೀರ್ಥರು ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಿರುವಂತಹ ಸತ್ಯವರ ತೀರ್ಥರ ಪ್ರೀತಿ ಪಾತ್ರರಾದ ಶಿಷ್ಯರು. ಸಂಚಾರ ಕ್ರಮೇಣ ವಿಶೇಷವಾಗಿ ದ್ವೈತ ಮತವನ್ನ ಪ್ರಸಾರ ಮಾಡ್ತಾ ಒಂದ್ಸಾರಿ ಸಂಚಾರ ಮಾಡ್ತಾ ಕಿನ್ನಾಳು ಅನ್ನುವಂತಹ ಗ್ರಾಮಕ್ಕೆ ಬಂದಿದ್ದಾರೆ. ಅಲ್ಲಿರುವಂತಹ ದೇಸಾಯಿ ಇವರನ್ನ ಬಹಳ ಗೌರವಪೂರ್ವಕವಾಗಿ ಆದರದಿಂದ ಅವನು ಸತ್ಕಾರವನ್ನ ಮಾಡಿದ್ದಾನೆ. ಅವನಿಗೆ ಒಂಥರ ವಿಚಿತ್ರವಾದ ರೋಗ. ಅನ್ನವನ್ನ ಊಟ ಮಾಡಬೇಕು ಅಂತ ಹೊರಟ್ರೆ ಆ ಅನ್ನ ಕಾಣೋದೇ ಇಲ್ಲ, ಕ್ರಿಮಿಯ ರೂಪದಲ್ಲಿ ಕಾಣ್ತಾ ಇತ್ತು. ಎಷ್ಟೋ ದಿವಸದಿಂದ ಒದ್ದಾಡ್ತಾ ಇದ್ದಾನೆ. ಏನಾದ್ರೂ ಮಾಡಿದ್ರಿಂದ ಪರಿಹಾರ ಆಗಬೇಕಲ್ಲ, ಅನ್ನನೇ ಕಾಣೋದಿಲ್ಲ, ಕ್ರಿಮಿಯ ರೂಪದಲ್ಲಿ ಕಾಣುವಂಥದ್ದು. ಆ ಸಂದರ್ಭದಲ್ಲಿ ವಿಷ್ಣುತೀರ್ಥರು ಬಂದಿದ್ದಾರೆ. ವಿಷ್ಣುತೀರ್ಥರ ತಪೋ ಮಹಿಮೆಯನ್ನ ಕೇಳಿದ್ದ. ಪರಿವಾರ ಸಮೇತವಾಗಿ ಬಂದಿರುವಂತಹ ಗುರುಗಳನ್ನ ಆದರದಿಂದ ಕಂಡಿದ್ದಾನೆ. ಆ ಸಂದರ್ಭದಲ್ಲಿ ಈ ವಿಶೇಷವಾದ ಅವರ ತಪಸ್ಸಿನ ಬಲದಿಂದ, ಮಂತ್ರಾಕ್ಷತೆಯ ಮಹಿಮೆಯಿಂದ ಅವನಿಗೆ ಆ ರೋಗ ಪರಿಹಾರ ಆಗಿದೆ. ಅಂಥದ್ರಲ್ಲಿ ಸ್ವಲ್ಪ ಮುಂದೆ ಹೊರಟಿದ್ದಾರೆ. ಮುಂದೆ ಹೊರಟಂತಹ ಸಂದರ್ಭದಲ್ಲಿ ಭೀಕರವಾಗಿರುವಂತಹ ಕ್ಷಾಮ ಒದಗಿರುವಂಥದ್ದು.
ದೇಸಾಯಿ ಮೊದಲಾದ ಎಲ್ಲ ಶಿಷ್ಯರು ಕಂಗೆಟ್ಟಿದ್ದಾರೆ. ಇವರ ಹತ್ರ ಬಂದು ಪ್ರಾರ್ಥನೆ ಮಾಡ್ತಾರೆ. ಆ ಸಮಯದಲ್ಲಿ ಈ ಸ್ತೋತ್ರವನ್ನ, ರಮಾ ಸ್ತೋತ್ರವನ್ನ ರಚನೆಯನ್ನ ಮಾಡಿರುವಂಥದ್ದು ಪೂಜಾ ಕಾಲದಲ್ಲಿ ಒಂದು ತಾಮ್ರದ ಅರ್ಧಾಣೆಯನ್ನ, ಹಿಂದೆಲ್ಲ ಇರ್ತಿತ್ತು, ಈಗೆಲ್ಲ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ, ಅರ್ಧಾಣೆ ಅಂತ ಇತ್ತು. ಆ ಅರ್ಧಾಣೆಯನ್ನ ದೇವರ ಪೂಜಾ ಮಾಡೋ ಸಂದರ್ಭದಲ್ಲಿ ಮೂರ್ತಿಯ ಕೆಳಭಾಗದಲ್ಲಿ ಇರಿಸಿ ಭಕ್ತಿಯಿಂದ ಸ್ತೋತ್ರವನ್ನ ಮಾಡುವಂಥದ್ದು. ಅದು ಪೂಜೆಯೆಲ್ಲ ಮುಗಿದ ಮೇಲೆ ಬಂಗಾರದ ನಾಣ್ಯ ಆಗ್ತಿತ್ತಂತೆ. ಈ ಸ್ತೋತ್ರವನ್ನ ಹೇಳಿದ ಪ್ರಭಾವದಿಂದ ಆ ಬಂಗಾರದ ನಾಣ್ಯವನ್ನ ಕೊಟ್ಟು ಪದಾರ್ಥಗಳನ್ನ ಧರಿಸಿ ಎಲ್ಲ ಶಿಷ್ಯರನ್ನ, ಪರಿವಾರದವರನ್ನ, ಊರಿನವರನ್ನ ರಕ್ಷಣೆ ಮಾಡಿದಂತಹ ಅಪೂರ್ವವಾದ ಮಹಾಮಹಿಮೋಪೇತವಾಗಿರುವಂತಹ ಕೃತಿ ಇದು ರಮಾಸ್ತೋತ್ರ. ಇದು ವಿಷ್ಣುತೀರ್ಥರ ಅದ್ಭುತವಾದ ಮಂತ್ರ ಸಿದ್ಧಿಗೆ ಒಂದು ಉದಾಹರಣೆಯಾಗಿರುವಂಥದ್ದು. ಸರ್ವ ವೇದಗಳ ಶಾಸ್ತ್ರಗಳ ಸಾರವನ್ನ ಈ ಸ್ತೋತ್ರದಲ್ಲಿ ಇಟ್ಟಿದ್ದಾರೆ. ಕಾರಣ, ಸರ್ವ ವೇದಗಳಿಂದ ಅಭಿಮನ್ಯವಾಗಿರುವಂತಹ ರೂಪ ಆ ಲಕ್ಷ್ಮೀದೇವಿದು. ಆ ಲಕ್ಷ್ಮೀದೇವಿಯ ಒಡೆಯನಾಗಿರುವಂತಹ ಭಗವಂತನ ಮಹಿಮೆಯನ್ನು ಈ ಸ್ತೋತ್ರದಲ್ಲಿ ತಿಳಿಸಿದ್ದಾರೆ. ಲಕ್ಷ್ಮೀದೇವಿಯ ಅನುಗ್ರಹ ಆದ್ರೆ ಮುಂದೆ ನೋಡೋಣ, ಈ ಸ್ತೋತ್ರದಲ್ಲಿ ಎಲ್ಲವನ್ನೂ ಪಡಿತಾನೆ. ಭಗವಂತನ ಅನುಗ್ರಹಕ್ಕೆ ಮುಖ್ಯ ಕಾರಣಭೂತವಾಗಿರುವಂಥದ್ದು ಆ ಲಕ್ಷ್ಮೀದೇವಿಯ ಅನುಗ್ರಹ. ಲಕ್ಷ್ಮೀದೇವಿಯ ಅನುಗ್ರಹವನ್ನ ಪಡೆದಂಥವರು ಮಹಾಜ್ಞಾನಿಗಳಾಗಿರುವಂತಹ ನಮ್ಮ ಮಾದುನೂರಿನ ವಿಷ್ಣುತೀರ್ಥರು. ಅವರ ಒಂದು ಇತಿಹಾಸದಲ್ಲಿ ನಾವು ಕಾಣುವಂಥದ್ದು ಬಹಳ ವಿಶೇಷವಾಗಿ ಶ್ರೀಮನ್ ನ್ಯಾಯಸುಧಾ ಗ್ರಂಥದ ಪಠನ ಪಾರಾಯಣ ಪ್ರವಚನವನ್ನ ಮಾಡದಂಥವರು ಮಹಾಜ್ಞಾನಿಗಳು. ಅವರು ಜಯತೀರ್ಥರ ಟೀಕಾಕೃತ್ಪಾದರ ವಿಶೇಷವಾದ ಅನುಗ್ರಹವನ್ನ ಪಡೆದಂಥವ್ರು. ಫಣಿಯ ರೂಪವ ನೋಡುತ್ತ ಮಾರ್ಗದೋಳು ಚರಿಸೂತ ಗಮನ ನಿರೋಧಿಸೂತ ಯೋಚನೆಯ ಮಾಡುತ್ತ ಇರಲು ಸ್ವಪ್ನದಿ ಸೂಚಿತ ಶಿಷ್ಯರು ಸಮೇತ ಅನವರತ ಶ್ರೀ ಸುಧಾ ಪ್ರವಚನ ವಿಜಯ ಮುನಿ ಮನಕೆ ಸಮ್ಮತ ವೆನುತ ಮನಿವೃತ್ತಿಯಲ್ಲಿ ಸತಿ ಸಹ ಮುನಿಯ ಪಲ್ಲಿಯೊಳಿರುವ ಗುರುಗಳ ಸ್ಮರಿಸೋ ಸಂತತ ಮಾನವ. ಗುರು ವಿಷ್ಣು ತೀರ್ಥರ ಸ್ಮರಿಸೋ ಸಂತತ ಮಾನವ. ಕೊನೆಯ ಪದದಲ್ಲಿ ಹೇಳ್ತಾರೆ, ಸಾರ ಗ್ರಂಥಗಳ ರಚಿಸಿ ಸತ್ಯವರ ತೀರ್ಥ ಕುಮಾರಕರೆನಿಸಿ ಕ್ಷೇಮ ಮಾದನರುಳ್ತನು ವಿರಿಸಿ ಹರಿಪದವ ಧ್ಯಾನಿಸಿ ಸೇರಿದವರಘ ದೂರ ಮಾಡುತ್ತ ಚಾರು ಕೃಷ್ಣ ತೀರ ಕಾರ್ಪರ ನರಸಿಂಹನ ಒಲುಮೆ ಪಡೆದ ಅಪಾರ ಮಹಿಮರ ಚಾರು ಚರಣವ ಸ್ಮರಿಸೋ ಸಂತತ ಮಾನವ. ಗುರು ವಿಷ್ಣು ತೀರ್ಥರ ಸ್ಮರಿಸೋ ಸಂತತ ಮಾನವ. ಭಾಗವತ ಸಾರೋದ್ಧಾರವನ್ನ ರಚನೆ ಮಾಡಿಕೊಟ್ಟಿರುವಂತಹ ಮಹಾ ವೈರಾಗ್ಯ ನಿಧಿಗಳು ಅವರ ಒಂದು ಕೃತಿ ಇವತ್ತು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಮೊದಲನೇ ಪದ್ಯದಲ್ಲಿ ಲಕ್ಷ್ಮೀದೇವಿಯ ಅತ್ಯದ್ಭುತವಾದ ಮಹಿಮೆಯನ್ನು ತಿಳಿಸ್ತಾರೆ. ಯಯೇ ವೇದಂ ಸಂಚಿಂತು ಪರಮ ನಿಜಾನಂದ ನಿರತಂ ಪರಬ್ರಹ್ಮಾಪ್ಯಾದೋ ಗುಣಸಮ. ಎಷ್ಟು ವರ್ಣನೆ ಮಾಡ್ತಾರೆ ಲಕ್ಷ್ಮೀದೇವಿಯ ವರ್ಣನೆ ಅಂದ್ರೆ, ಅಸದೃಶವಾಗಿರುವಂತಹ ಜ್ಞಾನಾನಂದಮಯವಾಗಿರುವಂತಹ ಅತ್ಯದ್ಭುತವಾದ ಮಹಿಮೆಯಿಂದ ಕೂಡಿರುವಂಥವಳು ಲಕ್ಷ್ಮೀದೇವಿ. ಅದನ್ನ ಹೇಳ್ತಾರೆ, ಪರಬ್ರಹ್ಮಾಣಿ ಸಾ ನನು ವಿಜಯತೆ ಮಧ್ರದಿ ಸದಾ. ಭಾಗವತ ಅತ್ಯದ್ಭುತವಾದ ಕೃತಿ. ಪುರಾಣಾಂ ಸಾರಭೂತಃ ಸಾಕ್ಷಾತ್ ಭಗವತೋದಿತಃ ಅಂತ ಹೇಳದ ಹಾಗೆ ಭಾಗವತ ಎಲ್ಲ ಶ್ಲೋಕಗಳು ಅತ್ಯದ್ಭುತವಾದ ಮಹಿಮಾಪೇತವಾಗಿರುವಂಥದ್ದು. ಆದರೆ ಆ ಭಾಗವತದಲ್ಲಿರುವಂತಹ ಶ್ಲೋಕಗಳನ್ನ ನಮ್ಮ ಮಟ್ಟಿಗೆ ಆರಿಸಿ ತಂದು ಕೊಟ್ಟಿರುವಂತಹ ಮಹಾಜ್ಞಾನಿಗಳು ವಿಷ್ಣುತೀರ್ಥರು.
ಒಂದು ಶ್ಲೋಕ ಇದೆ, ಉದಾಹರಣೆಗೆ ಒಂದು ಶ್ಲೋಕ ಇದೆ, ಆ ಶ್ಲೋಕದಲ್ಲಿ ಮುಖ್ಯವಾದ ಪದ ಯಾವುದು? ಅದು ಜ್ಞಾನಿಗಳು ಆರಿಸಿಕೊಡುವಂಥದ್ದು. ಹೃದಯದಲ್ಲಿ, ಇಡೀ ಶರೀರದಲ್ಲಿ ಹೃದಯ ಎಲ್ಲಿದೆ ಅದು ವೈದ್ಯರಿಗೆ ಮಾತ್ರ ಗೊತ್ತು. ಅದನ್ನ ಕರೆಕ್ಟಾಗಿ ಸರಿಯಾಗಿ ಗುರುತಿಸಿ ಅದಕ್ಕೆ ಬೇಕಾಗಿರುವಂತಹ ಎಲ್ಲವನ್ನ ಹೇಗೆ ಆ ವೈದ್ಯರು ಮಾಡ್ತಾರೋ ಹಾಗೆ ಶ್ಲೋಕದಲ್ಲಿ, ಇಡೀ ಶ್ಲೋಕದಲ್ಲಿ ಒಂದು ಕಡೆ ಎಲ್ಲೋ ಒಂದು ಹೃದಯ ಇದೆ. ಆ ಶ್ಲೋಕದ ಪೂರ್ಣ ಅರ್ಥವನ್ನ ಹೇಳುವಂಥದ್ದು. ಅದನ್ನ ಆರಿಸಿಕೊಟ್ಟಿರುವಂತಹ ಮಹಾ ವಿದ್ವಾಂಸರು ಅಥವಾ ಭಗವಂತನ ವಿಶೇಷ ಅನುಗ್ರಹ ಕೃಪಾಪಾತ್ರರು ನಮ್ಮ ಮಾಧುರ್ಯನ ವಿಷ್ಣು ತೀರ್ಥರು, ಅಡವಿ ಸ್ವಾಮಿಗಳು ಅಂತ ಹೇಳಿ ಪ್ರಖ್ಯಾತರಾಗಿರುವಂಥವರು. ಈ ಪದ್ಯದಲ್ಲಿ ಕೊನೆಯ ಸಾಲಿನಲ್ಲಿ ಪ್ರತಿ ಶ್ಲೋಕದಲ್ಲೂ ಹೇಳ್ತಾರೆ, ಪರಬ್ರಹ್ಮಾಣಿ ಸಾ ನನು ವಿಜಯತೆ ಮದ್ರತಿ ಸದಾ. ಭಗವಂತನ ಅತ್ಯದ್ಭುತವಾದ ಸೃಷ್ಟಿಯ ಕಾರ್ಯವನ್ನು ತಿಳಿಸ್ತಾರೆ. ಕ್ಲೇಶಾನಂದಗಳೀಶಾಧೀನ ಸಮಾಸಮ ಬ್ರಹ್ಮ ಸದಾಶಿವರು ಈಶಿತವ್ಯ ಪರೇಶ ನಲ್ಲದಲೆ ಶ್ವಾಸ ಬಿಡುವ ಶಕ್ತಿ ಲೇಶಿಲ್ಲದೆಂಬೆ ಫಲವಿದು ಬಾಳ್ದಗೆ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುತ್ತೆ ಫಲವಿದು ಬಾಳ್ದಗೆ. ಸತ್ವಗುಣ, ರಜೋಗುಣ, ತಮೋಗುಣ ಮೂರು ರೂಪಗಳಿಂದ, ಶ್ರೀ ಭೂ ದುರ್ಗಾ ಮೂರು ರೂಪಗಳಿಂದ ಭಗವಂತನ ಜೊತೆಗೆ ಇದ್ದು ಇಡೀ ಬ್ರಹ್ಮಾಂಡವನ್ನ ಪಾಲನೆ, ಪೋಷಣೆ, ರಕ್ಷಣೆ ಮಾಡುವಂಥವಳು ಆ ಲಕ್ಷ್ಮೀದೇವಿ. ಅದನ್ನಲ್ಲಿ ಹೇಳ್ತಾರೆ, ಪರಬ್ರಹ್ಮಾಣಿ ಸಾ ನನು ವಿಜಯತೆ ಮದ್ರದಿ ಸದಾ. ಪ್ರಳಯ ಕಾಲದಲ್ಲೂ ಸಹಿತ ಲಕ್ಷ್ಮೀ ದೇವಿ ಭಗವಂತನ ಒಟ್ಟಿಗೆ ಇರುವಂಥವಳು. ಅಂತಹ ಪರಬ್ರಹ್ಮನ ಮಡದಿಯಾಗಿರುವಂತಹ ಹೇ ಲಕ್ಷ್ಮೀದೇವಿ, ನನ್ನ ಹೃದಯದಲ್ಲಿ ಯಾವಾಗಲೂ ಪ್ರಸನ್ನ ಮುಖಳಾಗಿ ಅನುಗ್ರಹವನ್ನ ಮಾಡ್ತಾ ಇರು. ಎಷ್ಟು ಒಳ್ಳೆ ಪ್ರಾರ್ಥನೆ ಮಾಡಿದ್ದಾರೆ ನೋಡ್ರಿ ನಮ್ಮ ಸಲುವಾಗಿ. ಎರಡನೇ ಪದ್ಯದಲ್ಲಿ ಹೇಳ್ತಾರೆ, ಭವಾನಿ ವಾಣಿ ವಾ ಜಲಧಿತನಯ ವಾ ಸ್ವರುಧಯೇ ಶ್ವತಿಂತ್ಯಾಂ ಯನ್ಮೂರ್ತಿಂ ಸತತಮನುಚಿಂತ್ಯ ಪುರಧಿಕಂ ಸುರಸ್ತ್ರೀಷು ಶ್ಲಾಘ್ಯಂ ದಿವಿ ಭವಿತ ಸೌಂದರ್ಯ ಸುಫಲಂ ಪರಬ್ರಹ್ಮಾಣಿ ಸಾ ನನು ವಿಜಯತೆ ಮದ್ರದಿ ಸದಾ. ಭವಾನಿ ರುದ್ರದೇವರ ಮಡದಿಯಾಗಿರುವಂತಹ ಪಾರ್ವತೀ ದೇವಿ, ವಾಣಿ ಬ್ರಹ್ಮದೇವರ ಮಡದಿಯಾಗಿರುವಂತಹ ಸರಸ್ವತಿಯಾಗಿರಬಹುದು, ರುದ್ರದೇವರ ಮಡದಿಯಾಗಿರುವಂತಹ ಪಾರ್ವತಿಯಾಗಿರಬಹುದು, ಬ್ರಹ್ಮದೇವರ ಮಡದಿಯಾಗಿರುವಂತಹ ಸರಸ್ವತಿಯಾಗಿರಬಹುದು, ಸಮುದ್ರ ಪುತ್ರಿಯಾಗಿರುವಂತಹ ಲಕ್ಷ್ಮೀದೇವಿಯ ಕಮಲ ಅನ್ನುವಂತಹ ರೂಪ ಆಗಿರಬಹುದು. ಅತ್ಯದ್ಭುತವಾದ ರೂಪಗಳು. ಇಂತಹ ಆ ಲಕ್ಷ್ಮೀದೇವಿಯ ಮಹಾಮಹಿಮೆ ಅಪೂರ್ವವಾಗಿರುವಂಥದ್ದು, ಮೂರು ಲೋಕಗಳನ್ನ ಮೀರಿಸುವಂಥದ್ದು. ಸುರಸ್ತ್ರೀಷು ಶ್ಲಾಘ್ಯಂ ದಿವಿ ಭವಿತ ಸೌಂದರ್ಯ ಸುಫಲಂ. ಆ ಲಕ್ಷ್ಮೀದೇವಿಯ ರೂಪ ಅತ್ಯದ್ಭುತವಾದದ್ದು. ಶ್ರೀಮದಾಚಾರ್ಯರನ್ನೇ ನಾವು ಹೇಳ್ತೀವಿ 32 ಲಕ್ಷಣಗಳಿಂದ ಕೂಡಿರುವಂಥವರು. ಆ ವಾಯುದೇವರ ತಾಯಿಯಾಗಿರುವಂತಹ ಲಕ್ಷ್ಮೀದೇವಿಯ ರೂಪ ಅತ್ಯದ್ಭುತವಾಗಿರುವಂಥದ್ದು. ಅಂತಹ ರೂಪದಿಂದ ಕೂಡಿರುವಂತಹ ಲಕ್ಷ್ಮೀದೇವಿ ಯಾರು ಈ ರೀತಿಯಾಗಿ ಚಿಂತನೆಯನ್ನ ಮಾಡ್ತಾರೋ ಅವರಿಗೆ ಸೌಂದರ್ಯ ಸುಫಲಂ, ಒಳ್ಳೆಯ ಭಗವಂತನ ಅನುಗ್ರಹವನ್ನ ಮಾಡೋ ಹಾಗೆ ಮಾಡ್ತಾಳಂತೆ ಲಕ್ಷ್ಮೀದೇವಿ. ಅಂತಹ ಲಕ್ಷ್ಮೀದೇವಿ ಪರಬ್ರಹ್ಮಾಣಿ ಸಾ ನನು ವಿಜಯತೆ ಮದ್ರದಿ ಸದಾ, ನನ್ನ ಹೃದಯದಲ್ಲಿ ಯಾವಾಗಲೂ ವಾಸವನ್ನ ಮಾಡಲಿ. ಮುಂದೆ ಹೇಳ್ತಾರೆ, ಲಕ್ಷ್ಮೀದೇವಿಯ ಮಹಿಮೆ ಯಾರೋ ಎಲ್ಲೋ ಹೇಳಿದ್ರು ಅಂತ ಅನ್ಕೋಬೇಡಿ. ವೇದಾದಿಗಳಿಂದ ಅಭಿಮನ್ಯವಾಗಿರುವಂಥವಳು ಲಕ್ಷ್ಮೀದೇವಿ, ವೇದ ಪ್ರತಿಪಾದ್ಯಳಾಗಿರುವಂಥವಳು. ಅನಿರ್ವಾಚ್ಯ ವಾಚ್ಯಾಪ್ಯಖಿಲ ನಿಗಮಸ್ತೈ ಶ್ರುತಿಗತೈ ವಚೋಭಿಸ್ತಾತ್ಪರ್ಯಾತ್ ಸಹಸರಿಹಾಸಂ ಪುನರಪಿ ಅನುಲ್ಲಂಘ್ಯಾಪ್ಯತ ನಿಜ ಮತಾನಂದ ಸುಮನಸಾಂ ಪರಬ್ರಹ್ಮಾಣಿ ಸಾ ನದು ವಿಜಯತೆ ಮದ್ರದಿ ಸದಾ. ಲಕ್ಷ್ಮೀದೇವಿಯ ಮಹಿಮೆ ಅಪೂರ್ವವಾಗಿರುವಂಥದ್ದು. ಸಮಸ್ತ
ಪಂಚರಾತ್ರ ಆಗಿರಬಹುದು, ಮೂಲ ರಾಮಾಯಣ ಆಗಿರಬಹುದು, ವೇದಾದಿಗಳಾಗಿರಬಹುದು, ಇತಿಹಾಸಗಳಾಗಿರಬಹುದು, ಎಲ್ಲಗಳಿಂದ ಲಕ್ಷ್ಮೀದೇವಿಯ ಸ್ತೋತ್ರವನ್ನ ಕೊಡುವಂಥವಳು. ಪುತ್ರ, ಪೌತ್ರ, ಕಳತ್ರ, ಕ್ಷೇತ್ರ, ದ್ರವಿಣ, ಬಂಗಾರ ಎಲ್ಲ ಕಡೆ ನಿಂತು ಅನುಗ್ರಹವನ್ನ ಮಾಡುವಂಥವಳು ಲಕ್ಷ್ಮೀದೇವಿ. ಅಂತಹ ಎತ್ತರದ ಸ್ಥಾನದಲ್ಲಿರುವಂತಹ ಲಕ್ಷ್ಮೀದೇವಿ, ಭಗವಂತನ ಅನುಗ್ರಹ ಪ್ರೀತಿ ನಮ್ಮ ಮೇಲೆ ಬೀಳುವ ಹಾಗೆ ಮಾಡು. ಲಕ್ಷ್ಮೀದೇವಿಯಲ್ಲಿ ಕೇಳಬೇಕಂತೆ, ಪರಬ್ರಹ್ಮಾಣಿ ಸಾ ನನು ವಿಜಯತೆ ಮಧೃತಿ ಸದಾ. ನನ್ನ ಮೇಲೆ ಯಾವಾಗಲೂ ಭಗವಂತನ ಅನುಗ್ರಹ ಇರೋ ಹಾಗೆ ನೀನು ಅನುಗ್ರಹವನ್ನ ಮಾಡು. ಮೂರನೇ ಪದ್ಯದಲ್ಲಿ ಹೇಳ್ತಾರೆ, ಯಯಾ ಮುಕ್ತೋ ಮುಕ್ತೋ ಭವತಿ ವಿಪರೀತಂಚ ಭವತಿ, ಯಯಾ ಪ್ರೇಯೋ ಪ್ರೇಯೋ ಭವತಿ ವಿಪರೀತಂಚ ಭವತಿ, ಯಯಾ ಹೇಯಂ ಹೇಯಂ ಭವತಿ ವಿಪರೀತಂಚ ಭವತಿ, ಪರಬ್ರಹ್ಮಾಣಿ ಸಾ ನನು ವಿಜಯತೆ ಮಧೃತಿ ಸದಾ. ತುಂಬಾ ಅಪೂರ್ವವಾಗಿರುವಂತಹ ಶ್ಲೋಕಗಳು, ಹೇಳಲಿಕ್ಕೆ ಮತ್ತು ಕೇಳಲಿಕ್ಕೆ ಬಹಳ ಉತ್ಸಾಹವನ್ನು ತೊಡುವಂತಹ ಶ್ಲೋಕಗಳು. ಅದನ್ನಿಲ್ಲಿ ಹೇಳ್ತಾರೆ, ಯಯಾ ಮುಕ್ತೋ ಮುಕ್ತೋ ಭವತಿ ವಿಪರೀತಂಚ ಭವತಿ. ಪರಬ್ರಹ್ಮನ ಮಡದಿಯಾಗಿರುವಂತಹ ಲಕ್ಷ್ಮೀದೇವಿಯ ಕಟಾಕ್ಷ, ಲಕ್ಷ್ಮೀ ಕಟಾಕ್ಷ. ನಮ್ಮಲ್ಲಿ ಲೋಕದಲ್ಲಿ ಪಾರ್ವತಿ ಕಟಾಕ್ಷ ಅಥವಾ ಸರಸ್ವತಿ ಕಟಾಕ್ಷ ಅಂತ ಎಲ್ಲೂ ಇಲ್ಲ. ನಮ್ಮಲ್ಲಿರೋದೇ ಒಂದೇ ಕಟಾಕ್ಷ, ಅದು ಲಕ್ಷ್ಮೀ ಕಟಾಕ್ಷ. ಅಂತಹ ಲಕ್ಷ್ಮಿಯ ಕಟಾಕ್ಷದಿಂದ ಎಂತಹ ಸಾಮಾನ್ಯವಾದ ವ್ಯಕ್ತಿನೂ ಸಹಿತ, ಸಾಮಾನ್ಯವಾದ ಜೀವನೂ ಸಹಿತ ಅವನು ಮುಕ್ತನಾಗ್ತಾನೆ, ಮುಕ್ತಿಗೆ ಅರ್ಹನಾಗ್ತಾನೆ. ಲಕ್ಷ್ಮೀ ಕಟಾಕ್ಷ ಇದ್ರೆ, ಲಕ್ಷ್ಮೀದೇವಿಯ ಅನುಗ್ರಹ ಆಯ್ತು ಅಂದ್ರೆ ಅವನು ಮೋಕ್ಷಕ್ಕೆ ಹೋಗ್ತಾನಪ್ಪ. ಇನ್ನು ಎರಡನೇ ಸಾಲಿನಲ್ಲಿ ಹೇಳ್ತಾರೆ, ಲಕ್ಷ್ಮೀದೇವಿಯ ಅನುಗ್ರಹ ಇದ್ರೆ ಅಪ್ರೇಯೋ ಪ್ರೇಯೋ ಭವತಿ. ಅವ ಯಾವುದೇ ವಸ್ತು ಆಗಿರಬಹುದು, ಅದನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ವಸ್ತು ಸಹಿತ ಸ್ವೀಕಾರ ಮಾಡೋ ಹಾಗಾಗತ್ತೆ, ಗ್ರಾಹ್ಯವಾಗತ್ತೆ ಲಕ್ಷ್ಮೀ ಕಟಾಕ್ಷದಿಂದ. ಇನ್ನು ಎಂತಹ ಅಪ್ರಿಯವಾಗಿರುವಂತಹ ವಸ್ತು, ಎಂತ ಅಹೇಯವಾಗಿರುವಂತಹ ವಸ್ತು, ಹೇಯಂ ಭವತಿ ವಿಪರೀತಂಚ ಭವತಿ. ಲಕ್ಷ್ಮೀದೇವಿಯ ಅನುಗ್ರಹ ಆದ್ರೆ ಎಲ್ಲವೂ ಸಿಗಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಹೇಯಂ ಅಹೇಯಂ ಎರಡೂ ಶಬ್ದ ಬಳಸಿದ್ದಾರೆ, ತುಚ್ಛನಾಗಿ ಬಿಡುತ್ತದೆ ಆ ವಸ್ತು. ಎರಡನ್ನೂ ಹೇಳ್ತಾ ಇದ್ದಾರೆ. ಒಂದೊಂದು ಶ್ಲೋಕದಲ್ಲಿ ಎರಡೆರಡು ಪದವನ್ನ ಬಳಸಿ ಆ ಲಕ್ಷ್ಮೀದೇವಿಯ ಅನುಗ್ರಹವನ್ನ ಬಹಳ ಸುಂದರವಾಗಿ ತಿಳಿಸ್ತಾರೆ. ಲಕ್ಷ್ಮೀದೇವಿಯ ಅನುಗ್ರಹ ಆಯ್ತಾ, ಅವನು ಮೋಕ್ಷಕ್ಕೆ ಹೋಗ್ತಾನೆ. ಲಕ್ಷ್ಮೀದೇವಿ ಅನುಗ್ರಹ ಇಲ್ಲ, ಅವನು ಮೋಕ್ಷಕ್ಕೆ ಹೋಗೋದಿಲ್ಲ. ಲಕ್ಷ್ಮೀದೇವಿ ಅನುಗ್ರಹ ಆಯ್ತು, ವಸ್ತು ಸ್ವೀಕಾರ ಮಾಡ್ತಾರೆ. ಇಲ್ಲ, ತುಚ್ಛವಾಗಿ ಹೋಗಿ ಬಿಡ್ತದೆ. ಯಯಾ ಹೇಯಂ ಹೇಯಂ ಭವತಿ ವಿಪರೀತಂಚ ಭವತಿ. ವಿಪರೀತವಾದ ಫಲವನ್ನ ಕೊಡುವಂಥದ್ದು. ಆದ್ದರಿಂದ ಪರಬ್ರಹ್ಮಾಣಿ ಸಾ ನನು ವಿಜಯತೆ ಮದ್ರಿತಿ ಸದಾ. ಹಂಗಾಗದೇ ಇರೋ ರೀತಿ ಪರಬ್ರಹ್ಮನ ಮಡದಿಯಾಗಿರುವಂತಹ ಲಕ್ಷ್ಮೀದೇವಿ ನನ್ನ ಮೇಲೆ ಅನುಗ್ರಹವನ್ನ ಮಾಡ್ಲಿ. ಇನ್ನು ಮುಂದೆ ಹೇಳ್ತಾರೆ, ಬಹಳ ಶುದ್ಧವಾದ ಮಾತಿನಲ್ಲಿ ಬಹಳ ಸುಂದರವಾಗಿ ತಿಳಿಸ್ತಾರೆ ವಿಷ್ಣುತೀರ್ಥರು. ಯಯಾ ಮಾತಾ ಮಾತಾ ಭವತಿ ವಿಪರೀತಂಚ ಭವತಿ, ಯಯಾ ತಾತಸ್ತಾತೋ ಭವತಿ ವಿಪರೀತಂಚ ಭವತಿ, ಯಯಾ ಭ್ರಾತಾ ಭ್ರಾತಾ ಭವತಿ ವಿಪರೀತಂಚ ಭವತಿ, ಪರಬ್ರಹ್ಮಾಣಿ ಸಾ ನನು ವಿಜಯತೆ ಮದ್ರದಿ ಸದಾ. ಲಕ್ಷ್ಮೀದೇವಿಯ ಅನುಗ್ರಹದ ವರ್ಣನೆ ಬಹಳ ಸುಂದರವಾಗಿ ತಿಳಿಸ್ತಾರೆ. ಮೊದಲನೇ ಪದ್ಯದಲ್ಲಿ ಹೇಳದ ಹಾಗೆ ಈ ಶ್ಲೋಕದಲ್ಲಿ ಹೇಳ್ತಾರೆ, ಜೀವನದಲ್ಲಿ ತಾಯಿಯಾಗಬೇಕು ಅಂತ ಹೇಳಿ ಎಲ್ಲರ ಅಪೇಕ್ಷೆ, ಎಲ್ಲ ಸೌಭಾಗ್ಯವತಿಯರ ಅಪೇಕ್ಷೆ. ಅಂತಹ ಅಪೇಕ್ಷೆಯನ್ನ ಪೂರ್ಣ ಮಾಡುವಂಥವಳು ಲಕ್ಷ್ಮೀದೇವಿ. ತಾಯಿ ಆಗೇ ಇಲ್ಲ, ಮದುವೆಯಾಗಿ ಎಷ್ಟೋ ವರ್ಷ ಆಗಿದೆ, ಸಂತತಿ ಆಗಿಲ್ಲ ಅನ್ನೋಂಥವ್ರು ಲೋಕದಲ್ಲಿ 100ಕ್ಕೆ 60 ಭಾಗ ನಾವು ಕಾಣ್ತಾ ಇದ್ದೀವಿ. ಲಕ್ಷ್ಮೀದೇವಿಯ ಉಪಾಸನೆಯನ್ನ ಮಾಡಿ ವಿಷ್ಣುತೀರ್ಥರು ನಮಗೆ ತಿಳಿಸ್ಕೊಡ್ತಾರೆ. ಯಯಾ ಮಾತಾ ಮಾತಾ ಭವತಿ ವಿಪರೀತಂಚ ಭವತಿ. ಯಾರ ಕೃಪಾ ಕಟಾಕ್ಷ, ಲಕ್ಷ್ಮೀ ಕಟಾಕ್ಷ ಇದ್ರೆ
ಜನನಿ ಆಗದೇ ಇದ್ದಂತಹ ಸ್ತ್ರೀ ಸಾಕ್ಷಾತ್ ಜನನಿ ನೋಡೋ ಹಾಗೆ ಪ್ರೀತಿಯಿಂದ ನಮ್ಮನ್ನ ನೋಡ್ಕೊಳ್ತಾಳೋ. ಯಯಾ ತಾತಸ್ತಾತೋ ಭವತಿ ವಿಪರೀತಂಚ ಭವತಿ. ನಮ್ಮ ತಂದೆ ಅಲ್ಲ, ಆದ್ರೂ ತಂದೆ ಹಾಗೆ ನೋಡ್ಕೊಳ್ತಾನೆ, ಪ್ರೀತಿ ತೋರಿಸ್ತಾನೆ, ಅಷ್ಟು ಅಭಿಮಾನವನ್ನ ಮಾಡ್ತಾನೆ. ನನ್ನ ಅಣ್ಣ ತಮ್ಮ ಅಲ್ಲೇ ಅಲ್ಲ ಅವನು, ಆದ್ರೂ ನನ್ನ ಅಣ್ಣ ತಮ್ಮರಕ್ಕಿಂತನೂ ಹೆಚ್ಚು ಬಾಂಧವ್ಯವನ್ನ ಬಳಸ್ತಾನೆ. ಅದು ಲಕ್ಷ್ಮೀದೇವಿಯ ಅನುಗ್ರಹದಿಂದ. ಅಥವಾ ಲಕ್ಷ್ಮೀದೇವಿಯ ಅನುಗ್ರಹ ತಪ್ಪಿದರೆ ಜನನಿಯಾಗಿರಬಹುದು, ಜನಕ ಆಗಿರಬಹುದು, ತಂದೆಯಾಗಿರಬಹುದು, ತಾಯಿಯಾಗಿರಬಹುದು, ಸಹೋದರರಾಗಿರಬಹುದು, ದ್ವೇಷಿಗಳಾಗಿ ಬಿಡ್ತಾರೆ. ಲಕ್ಷ್ಮೀದೇವಿಯ ಅನುಗ್ರಹ ತಪ್ಪಿಬಿಟ್ರೆ ಇವರು ಯಾರು ನಮಗೆ ಸಹಾಯವನ್ನ ಮಾಡೋದಿಲ್ಲ. ಆದ್ದರಿಂದ ಆ ಲಕ್ಷ್ಮೀದೇವಿಯಲ್ಲಿ ಕೇಳಬೇಕಂತೆ, ಪರಬ್ರಹ್ಮಾಣಿ ಸಾ ನನು ವಿಜಯತೆ ಮದ್ರದಿ ಸದಾ. ಲಕ್ಷ್ಮೀದೇವಿ, ನಿನ್ನ ಅನುಗ್ರಹ ನನ್ನ ಮೇಲೆ ಯಾವಾಗ್ಲೂ ಇರೋ ಹಾಗೆ ಮಾಡು. ಇನ್ನು ಲಕ್ಷ್ಮೀದೇವಿಯ ಗುಣಗಳನ್ನ ತಿಳಿಸ್ತಾರೆ. ಅದನ್ನ ನಾಳಿನ ದಿವಸ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡು.